ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಕೂಲಿ ಕಾರ್ಮಿಕರಿಗೆ ಲಕ್ಷಾಂತರ ರೂಪಾಯಿ ವಂಚನೆ. ಡಿಕೆಶಿ ಅಭಿಮಾನಿ ಬಳಗದ ಅಧ್ಯಕ್ಷನ ವಿರುದ್ಧ ಗಂಭೀರ ಆರೋಪ. ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಜಿಲ್ಲೆಗೆ ಮೂಲಸೌಕರ್ಯಗಳ ಕೊರತೆ. ಸಮಗ್ರ ಪಟ್ಟಿ ಮಾಡಿ ಕೇಂದ್ರದ ಗಮನ ಸೆಳೆಯುವೆ. ಮಾಜಿ ಸಚಿವ ರೇವಣ್ಣ ಭರವಸೆ. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ. ಕಳೆದ ವರ್ಷದಲ್ಲಿ ಅಪಘಾತದಿಂದ 200ಕ್ಕೂ ಅಧಿಕ ಸಾವು. ರಸ್ತೆ ಸುರಕ್ಷತೆ ಪಾಲಿಸುವಂತೆ ಜಿಲ್ಲಾಧಿಕಾರಿ ಕರೆ. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಡಿಕೆಶಿ ಅಭಿಮಾನಿ ಬಳಗದ ಅಧ್ಯಕ್ಷ ಎನ್ನಲಾದ ಮೋಹನ್ ಎಂಬುವರು ಹೋಟೆಲ್ ಕಾರ್ಮಿಕರಿಗೆ ಲಕ್ಷಾಂತರ ರೂಪಾಯಿ ಹಣ ವಂಚಿಸಿದ್ದಾರೆಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸಾಲ ಕೊಡಿಸುವ ಅಂಶವೊಡ್ಡಿ ನೂರಾರು ಅಮಾಯಕ ಕಾರ್ಮಿಕರ ಹೆಸರಿನಲ್ಲಿ ಬ್ಯಾಂಕ್ ಖಾತೆಗಳನ್ನು ತೆರೆಸಿ ಅವರ ಎಟಿಎಂ ಕಾರ್ಡ್ಗಳನ್ನು ಬಳಸಿಕೊಂಡು ಈ ವಂಚನೆ ಎಸಗಲಾಗಿದೆ ಎಂದು ಸಂತ್ರಸ್ತರು ದೂರಿದ್ದಾರೆ. ಘಟನೆಯ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೂಲಿ ಕಾರ್ಮಿಕರೊಬ್ಬರು 10,000 ರೂಪಾಯಿ ಸರ್ಕಾರಿ ಲೋನ್ ಕೊಡಿಸುವುದಾಗಿ ನಂಬಿಸಿ ನಮ್ಮ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ಗಳನ್ನು ಪಡೆದಿದ್ದರು. ನಂತರ ನಗರದ ಖಾಸಗಿ ಬ್ಯಾಂಕ್ ಒಂದರಲ್ಲಿ ನಮ್ಮ ಹೆಸರಿನಲ್ಲೇ ಖಾತೆ ತೆರೆಯಲಾಗಿತ್ತು. ಆದರೆ ನಮಗೆ ತಿಳಿಯದಂತೆ ನಮ್ಮ ಎಟಿಎಂ ಕಾರ್ಡ್ ಮತ್ತು ಪಾಸ್ಬುಕ್ಗಳನ್ನು ತಮ್ಮ ಬಳಿಯೇ ಇಟ್ಟುಕೊಂಡು ನಮ್ಮ ಖಾತೆಗಳ ಮೂಲಕ ಲಕ್ಷಾಂತರ ರೂಪಾಯಿ ಹಣದ ವಹಿವಾಟು ನಡೆಸಿ ನಮಗೆ ಮೋಸ ಮಾಡಿದ್ದಾರೆಂದು ಅಳಲು ತೋಡಿಕೊಂಡಿದ್ದಾರೆ. ಎಟಿಎಂ ಕಾರ್ಡ್ ಹೊಸ ತೆಗೆಸ್ಕೊಂಡು ಸಿಮ್ ಕಾರ್ಡು ಚೆಕ್ ಬುಕ್ಸ್ ಎಲ್ಲನೂ ತಗೊಂಡು ಹೋಗಿ ಅವನು ಎಲ್ಲ ಪ್ರಯಾಣ ಮಾಡಿ 15 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ವಿ. ನಾವು ಸಿಟಿ ಕ್ಲಬ್ಬಲ್ಲಿರೋದು ಡ್ರಿಂಕ್ಸ್ ಮಾಡೋ ಬರೋದ್ರಿಂದ ಪರಿಚಯ ಆಗಿ ಬಾಯಿಲಿ ಕೊಡ್ತೀನಿ ಪಾಪ ನೀವು ಕೂಲಿ ಮಾಡೋಣ ಅಂತ ಕರೆದ್ಬಿಟ್ಟು ಈ ಥರ ಮೋಸ ಮಾಡಿ ಅವನ ಹೆಸರು ಮೋಹನ ಅಂತ. ಮತ್ತೋರ್ವ ಸಂತ್ರಸ್ತ ಸುರೇಶ್ ಮಾತನಾಡಿ, ನಿರ್ದಿಷ್ಟ ಸ್ಕೀಮ್ ಅಡಿಯಲ್ಲಿ 10,000 ಹಣ ಬರುತ್ತದೆ ಎಂದು ಮೋಹನ್ ನಮಗೆ ನಂಬಿಸಿದ್ರು. ಬ್ಯಾಂಕ್ ಖಾತೆ ಸೃಷ್ಟಿಸಿದ ನಂತರ ಆ ಖಾತೆಗಳನ್ನು ನಮಗೆ ಹಸ್ತಾಂತರಿಸದೆ ಅವರೇ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈಗ ನಮ್ಮ ಖಾತೆಗಳಲ್ಲಿ ದೊಡ್ಡ ಮಟ್ಟದ ಹಣ ವರ್ಗಾವಣೆಯಾಗಿರುವುದು ಕಂಡುಬಂದಿದ್ದು ನಾವು ವಂಚನೆಗೆ ಒಳಗಾಗಿದ್ದೇವೆಂದು ತಿಳಿಸಿದ್ದಾರೆ. ಆಧಾರ್ ಕಾರ್ಡ್ ತಗೊಂಡು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ತಗೊಂಡು ಒಂದು ಸಿಮ್ ತಗೋಬೇಕು ಹೊಸದಾದರೂ ತಗೊಟ್ಟು ಅದನ್ನ ತಗೊಂಡು ಇಂಡಿಯನ್ ಓವರ್ಸೀಸ್ ಬ್ಯಾಂಕಲ್ಲೇ ಅಕೌಂಟ್ ಮಾಡಿಸಿ ನಮಗೆ ಗೊತ್ತಿಲ್ಲ. ಅವನೇ ಹೇಳ್ಕೊಂಡು ಎಲ್ಲನೂ ಮಾಡಿದ್ರು. ಆಮೇಲೆ ಈಗ ಗೊತ್ತಾಗಿತ್ತು ಅಕೌಂಟ್ ಮಾಡಿಸಿ ದುಡ್ಡೆಲ್ಲ ಇದು ಮಾಡೋದಿಲ್ಲ. ಅಲ್ಲಿವರೆಗೂ ಗೊತ್ತಿಲ್ಲ ನಮಗೆ. 20 ದಿನಕ್ಕೆ 1.25 ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ರು. ITR ಅಂತ ಒಂದು ನೋಟಿಸ್ ಬಂದೈತೆ, ಅದು ಕೊಟ್ಟಿದ್ದೀವಿ ಕಾಲೇಜ್ ಅಂತ ಹೇಳಿ. ಅಕೌಂಟ್ ನಂಬರ್ ಒಂದು ಹೊಡ್ರಿ 232 ಹೊಡ್ರಿ ಒಂದು ಅಕೌಂಟ್ ನಂಬರ್ ಹೊಡ್ರಿ. ಹಲೋ ಅಳಿಯಪ್ಪ ಆಯ್ತು ನಾನು ಮೇಡಮ್ ಹೊಡ್ರಿ 232 ಇರೋ ಬೇಡಕನಂತೆ ಅದನ್ನ ಹೇಳ್ತಲ್ವಾ ಎಲ್ಲ ಜಮ್ಮು ಕಾಶ್ಮೀರ ಎಲ್ಲ ತೋರಿಸಿರೋದು. ಮೇಡಮ್ 232 ಹೊಡ್ರಿ ಮೇಡಮ್, ನಂದು ಅಕೌಂಟ್ ನಂಬರ್ ಹೊಡ್ರಿ ಮೇಡಮ್. ಈಗ ಒಳ್ಳೇದೇ 20 ಅಕೌಂಟ್ ಮಾಡ್ಸೋಣ ಇಲ್ಲಿ ಎಲ್ಲರದ್ದು 20 ಅಕೌಂಟ್ 20 ಬೋತಾರೆ ಇಷ್ಟು ಮೇಡಮ್ ಎಷ್ಟು ಅಕೌಂಟ್ ಆಗಿದೆ ಮೇಡಮ್? ಇರೋಣ ಕೇಳೋಣ, ಇಲ್ಲೇ ಕೇಳೋಣ. ಇಲ್ಲಿ ಅವರೇ ಹೋಲ್ಡ್ ಮಾಡಿಟ್ಟವ್ರೆ ಅಕೌಂಟ್ಗಳನ್ನ ಕೇಳೋಣ. ಎಷ್ಟು ಎಲ್ಲ ಅಕೌಂಟ್ ನಂಬರ್ ಸಿಮ್ ಇಸ್ಕೊಳ್ಳೋದು, ಸಿಮ್ಮು ಕರಿ ಆಂಟಿ ಬನ್ನಿ, ಆಂಟಿ ಮುಂದೆ ಬನ್ನಿ ಆಂಟಿ. ಎಲ್ಲ ಅವರೇ ತಳೋದು. ಎಲ್ಲ ಟ್ರಾನ್ಸಾಕ್ಷನ್ ಜಮ್ಮು ಕಾಶ್ಮೀರ ಕರೆನ್ಸಿನೂ ಸಹ ಅವರೇ ಹಾಕ್ಸೋದು. ಅಲ್ಲಿ ಹೋಗಿರೋ ದುಡ್ಡು ನೋಟಿಸ್ ಕೊಟ್ಟಾರ 1.25 ಕೋಟಿ ಓಪನ್ ಟ್ರಾನ್ಸಾಕ್ಷನ್ ನೋಟಿಸ್ ಬಂದಿದೆ ಹೈದರಾಬಾದ್ ಬರ್ತೈತೆ. ಅದು ನೋಟಿಸ್ ತರಿಸ್ತಾರೆ ಪಾಪ ಮಾಮ ಇದ್ರು ಬಲಿ ಎಲ್ಲ ಅಣ್ಣ. ಈಗ ಬಡವ್ರನ್ನ ನೋಡೋದು, ಅಪ್ರೋಚ್ ಮಾಡ್ಕೊಳ್ಳೋದು. ಇವ ಆಂಟಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅವ್ನ್ ದರ್ಶು ಹೇಳ್ದು ಸುಳ್ಳಲ್ಲ. ಮೋಹನ್ ಕುಮಾರ್ ಯಾವತ್ತೂ ನಾನೊಬ್ಬ ಸಂಘಟನೆಯಿಂದ ಬಂದ್ರು ಯಾವಾಗ ಮೋಸ ಮಾಡಿಲ್ಲ, ಮಾಡೋದಿಲ್ಲ, ಮುಂದಕ್ಕೂ ಮಾಡಲ್ಲ. ಅಷ್ಟೇ, ಅದು ಗೊತ್ತಿಲ್ಲ. ಅಕೌಂಟ್ ಕೊಟ್ಟಿದ್ರೆ ಅದನ್ನ ಹೇಳ್ತಲ್ವಾ, ಅದನ್ನ ಒಂದು ಮಾಡ್ಸೋಣ ಅಷ್ಟೇ. FIR ಮಾಡ್ತೀನಿ ಅಕೌಂಟ್ ಮೇಡಮ್ 232 ಹೊಡ್ರಿ ಮೇಡಮ್, ನನ್ನ ಹೊಡ್ರಿ ಮೇಡಮ್, 232 ಹೊಡ್ರಿ ಮೇಡಮ್. ಅವ್ರೇನೋ ಹೇಳ್ತಾರೆ ನಂಬರು ದಂದಲ್ಲೂ ಟ್ರಾನ್ಸಾಕ್ಷನ್ ಆಗಿದೆ.
ಅರ್ಥ ಆಯ್ತಾ? ನಿಂದ್ರಲ್ಲಿ ಮಾಡ್ಕೊಳ್ಳೋಣ. ನಾನೇನು ಒಳ್ಳೇದ್ ಮಾಡಕ್ ಬಂದಾಗ ನನಗೆ ಮೇಡಮ್ ಒಂದು 10 ಅಕೌಂಟ್ ಕ್ರಿಯೇಟ್ ಮಾಡೋರೆ, 10 ಅಕೌಂಟ್ ಫ್ರಾಡ್ ಮಾಡೋರೆ. 27 ಅಕೌಂಟ್ ಅಂತ ಅಂದಾಗ 27 ಅಕೌಂಟ್ ಅಂತ ಇಲ್ಲಿ ಹೇಳಿಲ್ಲ ಅಣ್ಣ, ಆಯ್ತಾ? ವಿಡಿಯೋ ಐತೆ, ಎಷ್ಟು ಅಕೌಂಟ್ ಅಂತ ಚೆಕ್ ಮಾಡ್ಸೋಣ ಅಂತ ಹೇಳಿರೋದು. ಅದನ್ನ ಕರೆಂಟ್ 3 ಜನ ಮಾಡಿಸ್ಬೋದು. ನಾನು ಒಂದು ಉದ್ದೇಶ ಅಷ್ಟೇ, ಅವ್ರಿಗೂ ಪಾಪ ಅವರು ನಾನೇ ಸೈಬರ್ ಕಂಪ್ಲೇಂಟ್ ನಾನೇ ಕೊಡ್ತೀನಿ, ನನಗೆ ಮೋಸ ಆಗಿ ನಾನೇ ಕೊಡ್ತೀನಿ. ಅದನ್ನ ಮುಗಿತಲ್ವಾ? ಮತ್ತೆ ನೀನ್ ನೋಡಪ್ಪ, ಇಲ್ಲಿ ನಿನ್ ಸಮಸ್ಯೆ ಏನಿದೆ ನೀನ್ ಕೊಡ್ಬೇಕಾ? ಲಂಚ ಕೂಡ ಇದೆಯಾ? ಕೊಡಿ ಅದನ್ನ. ನಾನು ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇಲ್ವಾ ನಮ್ಮ ಮಾಡಕ್ ಬರಲ್ಲ ಅಂತ ಅನ್ಬಿಟ್ಟು ವಸ್ತು ಕೊಟ್ಟದ್ಮೇಲೆ ನಿನ್ನ ಹತ್ರ ಇರ್ಬೇಕು, ಅದನ್ನ ಬೇರೆ ಹತ್ರ ಅಲ್ಲಿ ಏನಿದೆ ಅದನ್ನ ಬರೀಕೋ. ಸ್ಯಾಮ್ ಅಂತ ನಂಬರ್ ಬರ್ಕೋ. ಅದನ್ನೇ ಬ್ಯಾಂಕರ್ ಮಾಡಕ್ ಬರಲ್ಲ, ಅದನ್ನ ಬ್ಯಾಂಕರ್ ಮಾಡಕ್ ಬರಲ್ಲ, ಬ್ಯಾಂಕರ್ ಮಾಡಕ್ ಬರಲ್ಲ, ಅದನ್ನ ಬ್ಯಾಂಕರ್ ಮಾಡಕ್ ಬರಲ್ಲ. ಅದನ್ನ ಅಣ್ಣ ಈಗ ಅಕೌಂಟ್ ಮಾಡ್ಸಾಗೈತೆ, ಬ್ಯಾಂಕರ್ ಮಾಡಕ್ ಬರಲ್ಲ. ಅವ್ನ ಇದ್ರೆ ಅವ್ನ ಹೇಳ್ಕೊಂಬ ನಾನೇ ಇದ್ ಮಾಡ್ತೀನಿ. ಆತರ ಸಮಸ್ಯೆ ಇದೆ. ನಿನ್ ನಂಬರ್ ತಗೋ, ಆಯ್ತು ನಿನ್ ನಂಬರ್ ತಗೋ. ನಾನೇ ಕಟ್ ಮಾಡೋಣ, ನಾನೇ ಕಟ್ ಮಾಡೋಣ. ಒಳ್ಳೆ ಸಲ ಆಯ್ತಲ್ಲ, ನಾನ್ ಜೋರ್ ಮಾಡ್ತಲ್ಲ. ಈಗ ನಮ್ಮೂರ ಇವನಿಗೆ ಗೊತ್ತು, ನಾನು ಎಷ್ಟು ಹೋರಾಟ ಮಾಡ್ಕೊಂಡ್ ಬಂದು ಇವನಿಗೆ ಗೊತ್ತು. ಈಗ ನನಗೆ ಹೇಳೋದು ನನಗೂ ನೋವಾಗುತ್ತದು, ನನಗೆ ನೋವಾಗುತ್ತದು. ನಂಬರ್ ತಗೋ ಮಾಡು, ಕಟ್ಟೆಲ್ ಮಾಡು. ಹೋಯ್ತಾ ನಾನು ಕಟ್ಟೆಲ್ ಇಲ್ಲ ಇಡಗುರು ಇಲ್ಲಿ ಫೋನ್ ಲೌಡ್ ಸ್ಪೀಕರ್ ಕೊಡುಗುರು ಸಿಮ್ ತರ್ಸು. ಇದನ್ನ ಸುಮ್ಮನೆ ಹೇಳ್ಬೇಡಿ. ತಾಳಿ ನಂಬರ್ ತಗೊಳ್ಳಿ, ನಾನೇ ಕೊಡ್ತಾ ಇದ್ದಲ್ವ ತಾಳಿ ನಂಬರ್ ತಗೊಳ್ಳಿ. ಇದನ್ನ ಅಣ್ಣ ಅದನ್ನ ನಾನು ಹಾಕಿಲ್ಲಕಂತ ಬಿಡೋಣ, ಅದನ್ನ ನಾನು ಹಾಕಿಲ್ಲ. ಎಷ್ಟು ನಿಮಿಷ ಮಾತಾಡೋದು ನೋಡ ಫಸ್ಟ್ ಅಲ್ಲಿ, ಅಲ್ಲೇ ಗೊತ್ತಾಗುತ್ತೆ. ಒಂದ್ ನಿಮಿಷ ಒಂದೇ ಕೇಳೋ. ಅದೇನಿದೆ ಮಾಡ್ಕೊಳ್ಳಿ. ಫೋನ್ ಸ್ವಿಚ್ ಆಫ್ ಆಗಿದೆ, ನಾನೇ ಹೇಳ್ತೇನೆ. ಎಷ್ಟು ನಿಮಿಷ ಮಾತಾಡೋ ನೋಡೋರು ಎಷ್ಟು ದಿನ ಆಯ್ತು ನೋಡಪ್ಪ. ಅಲ್ಲಲ್ಲ ಚೆಕ್ ಮಾಡು ಪ್ಲೀಸ್, ಚೆಕ್ ಮಾಡು. ಒಂದೇ ದಿನ ನಾನು ಯಾವ್ದು ಸುಳ್ಳು ಹೇಳಲ್ಲ, ಚೆಕ್ ಮಾಡೋದನ್ನ. 17 ತಾರೀಕಲ್ಲಿ ಫೋನ್ ಮಾಡಿದ್ದಾನೆ, ಡ್ರಾ ಮಾಡಿದ್ದು 20ನೇ ತಾರೀಕಲ್ಲಿ, 19 ತಾರೀಕು ಫೋನ್ ಮಾಡಿದ್ದಾನೆ. ಹಾಸನ, ಬೇಲೂರು, ಚಿಕ್ಕಮಗಳೂರು ರೈಲು ಮಾರ್ಗ ಸೇರಿದಂತೆ ಜಿಲ್ಲೆಯ ಹಲವು ಪ್ರಮುಖ ಮೂಲಸೌಕರ್ಯ ಯೋಜನೆಗಳು ವರ್ಷಗಳ ಕಾಲ ವಿಳಂಬ ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಅಗತ್ಯವಿರುವ ಅಂಶಗಳನ್ನು ಸಮಗ್ರವಾಗಿ ಪಟ್ಟಿ ಮಾಡಿ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ತಿಳಿಸಿದ್ದಾರೆ. ನಗರದ ಡೈರಿ ಕಚೇರಿ ಸಭಾಂಗಣದಲ್ಲಿ ಸೋಮವಾರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ತಮ್ಮ ವಿರುದ್ಧ ದಾಖಲಾಗಿರುವ ಲೈಂಗಿಕ ದೌರ್ಜನ್ಯ ಪ್ರಕರಣ ನ್ಯಾಯಾಲಯದ ವಶಕ್ಕೆ ಹೋಗಿರುವ ಕುರಿತು ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದರು. ನಾನು ಯಾವುದರ ಬಗ್ಗೆಯೂ ಪ್ರತಿಕ್ರಿಯೆ ನೀಡುವುದಿಲ್ಲ. ನನಗೆ ದೇವರ ಮೇಲೂ ನ್ಯಾಯದ ಮೇಲೂ ಸಂಪೂರ್ಣ ನಂಬಿಕೆ ಇದೆ ಎಂದು ಅವರು ತಿಳಿಸಿದರು. ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ಹಾಸನ, ಬೇಲೂರು, ಚಿಕ್ಕಮಗಳೂರು ರೈಲು ಮಾರ್ಗಕ್ಕೆ ಅನುಮೋದನೆ ದೊರೆತು 5 ವರ್ಷಗಳಾದರೂ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲೇ ಈ ಯೋಜನೆಗೆ ಮಂಜೂರಾತಿ ದೊರೆತಿತ್ತು. ಆದರೂ ಕಾಮಗಾರಿ ವಿಳಂಬವಾಗುತ್ತಿರುವುದು ಜಿಲ್ಲೆಯ ಜನತೆಗೆ ಅನ್ಯಾಯವಾಗಿದೆ ಎಂದು ಹೇಳಿದರು. ಹಾಸನದಿಂದ ಬೇಲೂರು ಮೂಲಕ ಬಿಳಿಕಲ್ವರೆಗೆ ಸುಮಾರು ರು.2,000 ಕೋಟಿ ವೆಚ್ಚದ ರಸ್ತೆ ಯೋಜನೆಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಅನುಮೋದನಾ ಪ್ರತಿಕ್ರಿಯೆ ಮುಂದಿಟ್ಟಿದ್ದಾರೆ. ಈ ಯೋಜನೆಗೆ ಅಗತ್ಯವಿರುವ ಹಣವನ್ನು ಶೀಘ್ರವಾಗಿ ಬಿಡುಗಡೆ ಮಾಡಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದರು. ಮುಂದೆ ನಡೆಯಲಿರುವ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗಳ ಕುರಿತು ಮಾತನಾಡಿದ ಅವರು, ಈ ವಿಚಾರ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ಬಿಟ್ಟ ವಿಷಯವಾಗಿದ್ದು ಅವರ ಮಾರ್ಗದರ್ಶನದಂತೆ ಕಾರ್ಯನಿರ್ವಹಿಸಲಾಗುವುದು ಎಂದರು. ಇಷ್ಟೇ, ನಾನು ನಮ್ಮ ಜಿಲ್ಲೆಯ ಏನೇನು ಡೆವಲಪ್ಮೆಂಟ್ ಇದೆ ಅದನ್ನು ಒಂದು ಪಟ್ಟಿ ಮಾಡಿ ಸರ್ಕಾರದ ಗಮನಕ್ಕೆ ತರ್ತೀನಿ. ನಂದೇನು ಪರ್ಸನಲ್ ಯಾವುದೇನಿಲ್ಲ. ಏನು ಕೆಲವು ಉದಾಹರಣೆಗೆ ಹೇಳೋದಾದರೆ, ಹಾಸನ, ಬೇಲೂರು, ಚಿಕ್ಕಮಗಳೂರು ರೈಲ್ವೆ ಮಾರ್ಗ ಇದೆ, 5 ವರ್ಷ ಆಯಿತು. ಅದನ್ನು ಕೂಡಲೇ ಎಲ್ಲ ಕಂಪ್ಲೀಟ್ ದುಡ್ಡು ಕೊಟ್ಟಿದ್ದಾರೆ, ಲ್ಯಾಂಡ್ ಅಕ್ವಿಷನ್ನ ಪೂರ್ಣ ಮಾಡಿ ಅಂತ. ಅದಕ್ಕೆ ಪೂರ್ಣ ಕುಮಾರಣ್ಣರ ಕಡೆನೇ ನಾನಿದ್ದಾಗಲೇ ಮಂಜೂರಾತಿ ಕೊಡ್ತಿದ್ದೀನಿ. ಮತ್ತು ಅದೇ ರೀತಿ ಹಾಸನ ಟು ಬೇಲೂರಿಂದ ಬಿಳಿಕೆರೆಗೆ 2,000 ಕೋಟಿ ಹಣನಿಗಾಲೆ ಕೊಟ್ಟು ನಮ್ಮ ಕೇಂದ್ರದ ಗಡ್ಕರಿ ಸಾಹೇಬರು 2,000 ಕೋಟಿಗೆ ಫೌಂಡೇಶನ್ ಹಾಕಿದ್ದಾರೆ. ಅದನ್ನು ಬೇಗ ಇದು ಮಾಡಿ ಅಂತ ಹೇಳೋದು.
ಮತ್ತು ಈಗಾಗಲೇ ಒಳನರಸೀಪುರ ಇನ್ನೊಂದು ಅನದರ್ ಪ್ಲಾಟ್ಫಾರ್ಮ್ 6 ಕೋಟಿ ಚಿಲ್ಲರೆ ಕೊಡಿಸಿದ್ದೀನಿ ಪ್ಲ್ಯಾಟ್ಫಾರ್ಮ್ 22 ಕೋಟಿಗೆ ರೈಲ್ವೇದು. ಲ್ಯಾಂಡ್ ಅಕ್ವಿಷನ್ಗೂ 6 ಕೋಟಿ ಚಿಲ್ಲರೆ ಕೊಡಿಸಿದ್ದೀನಿ. 22 ಕೋಟಿ ಅನದರ್ ಪ್ಲ್ಯಾಟ್ಫಾರ್ಮ್ಗೆ ದುಡ್ಡು ಕೊಡಿಸಿದ್ದೀನಿ. ಅದು ಕೂಡಲೇ ಮಾಡಲಿ ಅಂತ ಹೇಳ್ತೀನಿ. ಮತ್ತು ಒಳನರಸೀಪುರ ಬೈಪಾಸ್ ಸುಮಾರು 450 ಕೋಟಿ ಕೊಟ್ಟಿದ್ದಾರೆ ಒಳನರಸೀಪುರ ಬೈಪಾಸು. ಮತ್ತು ಇನ್ನೊಂದು ಹಾಸನ ಏರ್ಪೋರ್ಟ್, ಹಾಸನ 75 ಏರ್ಪೋರ್ಟ್ ಮೇಲೆ ಬೇಲೂರು ಹಳೆಬೀಡಿಗೆ ಅನದರ್ ರಿಂಗ್ ರೋಡ್ಗೆ ದೊಡ್ಡವ್ರನ್ನೆಲ್ಲ ಕೊಟ್ಟಿದ್ದೀನಿ. ಅದನ್ನು ಬೇಗ ಕೆಲಸ ಇದು ಈಗಾಗಲೇ ಮಂಜೂರಾತಿ ಆಗಿರೋವು ಫೌಂಡೇಶನ್ ಹಾಕಿ ಬೇಲೂರು ರೋಡ್ಗೆ ಹಳೆಬೀಡು ರೋಡು ಬೇಲೂರು ರೋಡ್. ಜಿಲ್ಲಾಡಳಿತ ಹಾಗೂ ರಸ್ತೆ ಸುರಕ್ಷತಾ ಸಮಿತಿ, ಹಾಸನ ಪ್ರಾದೇಶಿಕ ಸಾರಿಗೆ ಕಚೇರಿ ಇವರ ಸಹಯೋಗದಲ್ಲಿ ರಸ್ತೆ ಸುರಕ್ಷೆ ಜೀವದ ರಕ್ಷೆ ಧ್ಯೇಯ ವಾಕ್ಯದೊಂದಿಗೆ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಇನ್ನು ಕಾರ್ಯಕ್ರಮ ಉದ್ದೇಶಿಸಿದ ಜಿಲ್ಲಾಧಿಕಾರಿ ಲತಾ ಕುಮಾರಿ ಮಾತನಾಡಿ, ಕಳೆದ ವರ್ಷದಲ್ಲಿ ಜಿಲ್ಲೆಯಲ್ಲಿ 1328 ಅಪಘಾತಗಳು ಸಂಭವಿಸಿದ್ದು 268 ಜನ ಮರಣ ಹೊಂದಿದ್ದಾರೆ. ಅಷ್ಟು ಕುಟುಂಬಗಳು ಅವರ ಪ್ರೀತಿ ಪಾತ್ರರನ್ನು ಕಳೆದುಕೊಂಡರು, ಕೆಲವರು ಅನಾಥರಾದರು. ದಿನೇ ದಿನೇ ಅಪಘಾತಗಳು ಹೆಚ್ಚುತ್ತಿವೆ. ರಸ್ತೆಯಲ್ಲಿ ವಾಹನ ಚಲಾಯಿಸುವಾಗ ಸುರಕ್ಷತೆ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ಎಂದರು. ಜನ ಮರಣ ಹೊಂದಿದ್ದಾರೆ. ಟೋಟಲ್ ಆಕ್ಸಿಡೆಂಟ್ಸ್ ಎಷ್ಟು ಗೊತ್ತಾ? ಅಪಘಾತಗಳಾಗಿರೋದು 1208. ನಾವು ಅನ್ಕೊಂಡ್ವಿ ಅಟ್ಲೀಸ್ಟ್ ಈ ವರ್ಷ ಆದ್ರೂ ಕಮ್ಮಿ ಆಗ್ತದೆ, 25ನೇ ಸಾಲಿನಲ್ಲಿ ಕಮ್ಮಿ ಆಗಲಿಲ್ಲ. ಈ ವರ್ಷ ಅಂದ್ರೆ 25ನೇ ಸಾಲಿನಲ್ಲಿ ಸುಮಾರು 260 ಜನ ಮರಣ ಹೊಂದಿದ್ದಾರೆ. ಅಂದ್ರೆ ಅಷ್ಟು ಕುಟುಂಬಗಳು ನರಳಿದ್ದಾರೆ, ಮತ್ತೆ ಅಷ್ಟು ಕುಟುಂಬಗಳು ಒಡೆದು ಹೋಗಿವೆ ಅಂತ. ಅವರ ಒಬ್ಬ ಹಿರಿಯರನ್ನ ಕಳ್ಕೊಂಡು, ಪ್ರೀತಿ ಪಾತ್ರದ ಆದವರನ್ನ ಕಳ್ಕೊಂಡು, ತಮ್ಮ ನೆಚ್ಚಿನ ಒಂದು ಸಂಗಾತಿಗಳನ್ನ ಕಳ್ಕೊಂಡು ಅವರು ಅನುಭವಿಸುವ ನೋವು ಇದೆಯಲ್ಲ, ಕುಟುಂಬಗಳೇ ಹಾಳಾಯಿತು. ತಂದೆ ಮಕ್ಕಳು ಅನಾಥರಾಗ್ತಾರೆ, ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಕಳ್ಕೊಂತಾರೆ. ಹಾಗಾಗಿ ಆಕ್ಸಿಡೆಂಟ್ಸ್ ಎಷ್ಟು ಗೊತ್ತಾ? ಹೋದ ವರ್ಷ 25ನೇ ಸಾಲಿನಲ್ಲಿ ಆಗಿರೋದು ಕೇವಲ ಒಂದು ದಿನದ ಹಿಂದಿನವರೆಗೂ ಹೇಳ್ತಾರೆ 1328. ಅಂದ್ರೆ 24ರಲ್ಲಿ ಎಷ್ಟು ಇತ್ತು ಅದಕ್ಕೆ ಫಸ್ಟ್ ಏನ್ ಮಾಡ್ಬೇಕು? ಅಪಘಾತದ ನೆರವಿಗೆ ಬರಬೇಕು, ಫಸ್ಟ್ ಏಡ್ ಮಾಡಬೇಕು, ಅವ್ನು ಏನ್ ಹೆಲ್ಪ್ ಮಾಡ್ಬೇಕು ಮಾಡಿ ಇಮಿಡಿಯೇಟ್ ಅವನ್ನ ಆಸ್ಪತ್ರೆಗೆ ಸಾಗುವಂತ ಕೆಲಸನ ನಾವು ನೀವೆಲ್ಲರ ಮಾಡ್ಬೇಕಾಗಿದೆ. ಆ ಒಂದು ಗಾಯಾಳು ಆಕ್ಸಿಡೆಂಟ್ ಆದಂತ ಸ್ಥಳದಿಂದ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಒಂದು ಪೀರಿಯಡ್ ಇದೆ, ಅದಕ್ಕೆ ಗೋಲ್ಡನ್ ಅವರ್ ಟೈಮ್ ಅಂತ ಹೇಳ್ತೀವಿ. ಗೋಲ್ಡನ್ ಅವರ್ ಅಂತ ಆ ಒಂದು ಸುವರ್ಣ ಟೈಮು. ಆ ಟೈಮಲ್ಲಿ ನಾವು ಏನು ಗಾಯಾಳಿಗೆ ನಾವು ಟ್ರೀಟ್ಮೆಂಟ್ ಕರೆಕ್ಟ್ ರೀತಿಯಲ್ಲಿ ಕೊಟ್ರೆ ಅವನು ಬದುಕುಳಿಯುವಂತ ಸಾಧ್ಯತೆ ಜಾಸ್ತಿ ಇದೆ. ಆ ಒಂದು ಗಾಯಾಳಿಗೆ ಹೆಲ್ಪ್ ಮಾಡಿದಂತ ವ್ಯಕ್ತಿಗೆ ರಹವೀರ್. ಕಾರ್ಯಕ್ರಮದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ದಾಕ್ಷಾಯಿಣಿ, ಮಹಾನಗರ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ ಎಆರ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜೆಪಿ ಪ್ರಕಾಶ್ ಸೇರಿದಂತೆ ಇತರರು ಹಾಜರಿದ್ದರು. ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಹಾಗೂ ನೌಕರರ ಕಲ್ಯಾಣ ಸಂಘ ಸಹಯೋಗದೊಂದಿಗೆ ಹೊಸ ವರ್ಷದ ಹಿನ್ನೆಲೆ ಹಾಗೂ ಈ ವರ್ಷ ನಿವೃತ್ತಿ ಹೊಂದುತ್ತಿರುವ ನೌಕರರ ಹಸ್ತದಿಂದ ಗಿಡ ನೆಟ್ಟು ಗುಲಾಬಿ ವನ ನಿರ್ಮಿಸಲಾಯಿತು. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಆರ್ಟಿ ದ್ಯಾವಿಗೌಡರು ಮಾತನಾಡಿ, 2026ನೇ ಇಸವಿ ನಿಮ್ಮ ಎಲ್ಲ ಕನಸುಗಳನ್ನು ನನಸು ಮಾಡಲಿ, ನಿಮ್ಮೆಲ್ಲ ಆಸೆಗಳು ಈಡೇರಲಿ, ಸುಖ ಸಂತೋಷ ಆರೋಗ್ಯ ನಗುಮುಖದಿಂದ ವರ್ಷವನ್ನು ಆಚರಣೆ ಮಾಡಿ ಎಂದರು. ಈ 26ನೇ ಇಸವಿ ನಿಮ್ಮ ಎಲ್ಲ ಕನಸನ್ನು ನೆನಸು ಮಾಡಲಿ, ನಿಮ್ಮ ಎಲ್ಲ ಆಸೆಗಳು ಈಡೇರಲಿ, ನಿಮ್ಮ ಬೆಳಕು ನಿಮ್ಮ ಸಮೃದ್ಧಿಯಾಗಿ ಬೆಳೀಲಿ, ಸುಖ ಶಾಂತಿ ನೆಮ್ಮದಿ ಮತ್ತು ಆರೋಗ್ಯದಿಂದ ತಾವೆಲ್ಲ ನಗುಮುಖದಿಂದ ಈ ವರ್ಷವನ್ನು ಆಚರಣೆ ಮಾಡಿ ಅಂತ ನಾನು ಈ ಮೂಲಕ. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಜಗದೀಶ್ ಚೌಡವಳ್ಳಿಯವರು ಮಾತನಾಡಿ, ಇಂದು ಗಿಡ ನೆಡುವ ಮೂಲಕ ಬಹಳ ಸುದೀರ್ಘವಾಗಿ ಸೇವೆ ಸಲ್ಲಿಸಿದ ಸುಮಾರು 14 ಜನ ತಮ್ಮ ಜೀವನದ ಮುಂದಿನ ದಿನಗಳಲ್ಲಿ ಶುಭ ಸಂದರ್ಭದಲ್ಲಿ ಕಳೆಯುವಂತಹ ದಿನಗಳಲ್ಲಿ ಅವರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದರು. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇಂದು ಗಿಡ ನೆಡುವ ಮೂಲಕ ಬಹಳ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ಸುಮಾರು 14 ಜನ ನಿವೃತ್ತರಾಗಿ ತಮ್ಮ ಜೀವನದ ಒಳ್ಳೆಯ ದಿನಗಳನ್ನು ಮುಂದಿನ ದಿವಸಗಳಲ್ಲಿ ಕಳೀತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಈ ಹೊಸ ಸಂವತ್ಸರ ಅವರಿಗೆ ಆರೋಗ್ಯ ಐಶ್ವರ್ಯವನ್ನು ನೀಡಿ ಅವರ ಕುಟುಂಬ ವರ್ಗದಲ್ಲಿ ನೆಮ್ಮದಿಯ ಒಂದು ಬದುಕನ್ನು ಕಾಣಲಿ, ಭಗವಂತ ಅವರಿಗೆ ಹೆಚ್ಚಿನ ಆಯಸ್ಸನ್ನು ಕೊಟ್ಟು ಈ ಒಂದು ಕಾಲೇಜಿಗೆ ಮತ್ತೂ ಸೇವೆ ಸಲ್ಲಿಸುವಂಥ ಮನಸ್ಸನ್ನು ಕೊಡಲಿ ಅಂತಕ್ಕಂಥ
ಆಶಯ ಮಾತುಗಳನ್ನು ಆಡಿ ನನ್ನ ಮಾತುಗಳಿಗೆ ವಿದಾಯ ಹೇಳ್ತೀನಿ. ನಮಸ್ಕಾರ. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅಮರೇಂದ್ರ ಮಾತನಾಡಿ, ಇಂದು ನಮ್ಮ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದ ನಿವೃತ್ತರಾದ ಎಲ್ಲಾ ಸಿಬ್ಬಂದಿಗಳನ್ನು ಇಲ್ಲಿ ಸೇರಿಸಿ ನಾವು ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಅವರ ಜೀವನ ಸುಗಮವಾಗಿರಲಿ ಎಂದು ಆಶಿಸಿದರು. ನಮ್ಮ ಕಾಲೇಜಿನಲ್ಲಿ ನಿವೃತ್ತರಾಗುವಂತಹ ಎಲ್ಲ ಸಿಬ್ಬಂದಿಗಳನ್ನು ಇಲ್ಲಿ ಸೇರಿಸಿ ನಾವು ಈ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ನನ್ನ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರ ನಿವೃತ್ತ ಜೀವನ ಸುಖಕರವಾಗಿ ಆರೋಗ್ಯಕರವಾಗಿ ಇರಲಿ ಮತ್ತು ಅವರ ಎಲ್ಲ ಬೇಡಿಕೆಗಳು ಈಡೇರಲಿ ಹಾಗೂ ಅವರು ಮುಂದೆನೂ ಕೂಡ ಕಾಲೇಜಿನ ಉನ್ನತಿಗಾಗಿ ತಮ್ಮ ಸಮಯವನ್ನು ಇಲ್ಲಿ ಕಳೀಲಿ. ಈ ಸಂದರ್ಭದಲ್ಲಿ ಕಾಲೇಜಿನ ಬೋಧಕ ವೃಂದ ಹಾಗೂ ನಿವೃತ್ತ ಸಿಬ್ಬಂದಿಗಳು ಹಾಜರಿದ್ದರು. ಗ್ರಾಮ ಪಂಚಾಯಿತಿಯ ಅವಧಿ ಮುಗಿಯುವ ಮುನ್ನವೇ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಪೂರ್ಣಗೊಳಿಸಿರುವುದು ಶ್ಲಾಘನೀಯ ಎಂದು ಅರ್ಕಲ್ಗೂಡು ಶಾಸಕ ಎ ಮಂಜು ಅವರು ಹೇಳಿದರು. ವಡನಹಳ್ಳಿ ಪಂಚಾಯಿತಿಯ ನೂತನ ಸಭಾಂಗಣವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಭಾಗದಲ್ಲಿ ಸುಮಾರು 40 ಲಕ್ಷ ರು ವೆಚ್ಚದಲ್ಲಿ ಏತ ನೀರಾವರಿ ರಿಪೇರಿ ಕೆಲಸಗಳನ್ನು ಮಾಡಲಾಗಿದೆ ಹಾಗೂ 66 ಕೆವಿ ವಿದ್ಯುತ್ ಘಟಕ ಸ್ಥಾಪನೆಯಾಗುತ್ತಿರುವುದರಿಂದ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಚುನಾವಣೆ ಬಂದಾಗ ಮಾತ್ರ ಪಕ್ಷವನ್ನು ನೋಡಿ, ಆದರೆ ಅಭಿವೃದ್ಧಿ ವಿಷಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಮನುಷ್ಯನಿಗೆ ಹುಟ್ಟು ಸಾವು ಖಂಡಿತ, ನಾವು ಮಾಡಿದ ಕೆಲಸಗಳು ಮಾತ್ರ ನಮ್ಮ ನಂತರವೂ ಮಾತನಾಡಬೇಕೆಂದು ತಿಳಿಸಿದರು. ಸಾರ್ವಜನಿಕರ ಲಾಟ್ರಿ ಹಣ, ಮೈಸೂರು ಲಾಟ್ರಿ ಸ್ಟಾರ್ಟ್ ಆಗಿದೆ ಆ ಡ್ಯಾಮ್ ಕಟ್ಟಕ್ಕೆ. ಯಾರಂಗಿ ಮತ್ತು ಹೇಮಾವತಿ ಎರಡು ಸೇರಿ ಅವರ ಒಂದು ಚಿಂತನೆ ಮಾಡಿ ಅದನ್ನು ಕಟ್ಟಿ, ಅವಾಗ ಅದಾದ ಮೇಲೆ ಈ ಬೋರಣ್ಣ ನಾಲೆ ಅಂತ ಹೆಸರಿಟ್ಟು ಅದು ನಂಜೇಗೌಡರು ಇರಿಗೇಷನ್ ಮಿನಿಸ್ಟರ್ ಆದಾಗ ಹೈ ಲೆವೆಲ್ ಕೆನಾಲ್ ಅಂತ ಮಾಡಿ ಅರ್ಕಲ್ಗೂಡು ನಮ್ಮ ಜೋಡಿಗುಬ್ಬಿ, ಹಳ್ಳಿ ಮೈಸೂರು ಮತ್ತು KR ಪೇಟೆಗೆ ನೀರು ಹರಿತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಈ ಲಿಫ್ಟ್ ಇರಿಗೇಷನ್ ಅವರು ಕೂಡ ಪುಟ್ಸಮ್ಮವ್ರ ಕಾಲದಲ್ಲಿ ಆಗಿದ್ದು. ಬಹುಜನಗಳ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅವರವರ ಜವಾಬ್ದಾರಿ ವಹಿಸಿ ಅವರು ಮಾಡಿದ್ದಾರೆ. ಈಗ ನಾನು ಅದನ್ನು ಈಗ 40 ಲಕ್ಷ ರೂಪಾಯಿನಲ್ಲಿ ರಿಪೇರಿ ಮಾಡಿ ತಿರ್ಗಾ ಮಾಡಿದ್ವಿ. ಮತ್ತೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವೈಎಂ ರೇಡ್ಕುಮಾರ್, ತಾಲೂಕು ಪಂಚಾಯಿತಿ ಇಒ ಮುನಿರಾಜು, ಪಂಚಾಯಿತಿ ಅಧ್ಯಕ್ಷೆ ಶ್ರುತಿ, ಉಪಾಧ್ಯಕ್ಷ ಚಂದ್ರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಭೀಮಾ ನದಿಯ ತೀರದ ಕೋರಿಂಗಾಂವ್ನಲ್ಲಿ ನಡೆದ ಯುದ್ಧವು ಕೇವಲ ಸೈನಿಕ ಸಂಘರ್ಷವಲ್ಲ, ಅದು ಪೇಶ್ವೆಗಳ ಜಾತಿ ಶೋಷಣೆಯ ವಿರುದ್ಧ ಬಹುಜನ ಸಮಾಜ ನೀಡಿದ ಐತಿಹಾಸಿಕ ಪ್ರತಿರೋಧವಾಗಿದೆ ಎಂದು ಬಿಎಸ್ಪಿ ರಾಜ್ಯ ಸಂಯೋಜಕ ಅಡ್ವೊಕೇಟ್ ಗಂಗಾಧರ್ ಬಹುಜನ್ ತಿಳಿಸಿದರು. ಬೇಲೂರು ಪಟ್ಟಣದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ಮನುಸ್ಮೃತಿ ಆಧಾರಿತ ದಮನಕಾರಿ ಆಡಳಿತ ನಡೆಸುತ್ತಿದ್ದ ಪೇಶ್ವೆಗಳ 28,000 ಬೃಹತ್ ಸೇನೆಯನ್ನು ಕೇವಲ 500 ಮಹರ್ ಸೈನಿಕರು ಸೋಲಿಸಿದ್ದು ಶ್ರೇಣೀಕೃತ ಜಾತಿ ವ್ಯವಸ್ಥೆ ವಿರುದ್ಧದ ಜಯವಾಗಿದೆ ಎಂದರು. 1927ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸ್ಥಳಕ್ಕೆ ಭೇಟಿ ನೀಡುವ ಮೂಲಕ ಇದನ್ನು ರಾಜಕೀಯ ಜಾಗೃತಿಯ ಸಂಕೇತವಾಗಿ ಗುರುತಿಸಿದರು. ಇದು ದೇಶದಲ್ಲಿ ಜಾತಿ ತಾರತಮ್ಯ ಮುಂದುವರೆದಿರುವಾಗ ತಳ ಸಮುದಾಯಗಳು ಸಂಘಟಿತ ರಾಜಕೀಯ ಶಕ್ತಿಯಾಗಿ ಬೆಳೆಯುವುದೇ ಕೋರೆಗಾಂವ್ ಯುದ್ಧದ ನೈಜ ಸಂದೇಶವಾಗಿದೆ ಎಂದು ಅವರು ಕರೆ ನೀಡಿದರು. ಕೋರೆಗಾಂವ್ ವಿಜಯೋತ್ಸವದ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಇಡೀ ದೇಶದಾದ್ಯಂತ ಕೋರೆಗಾಂವ್ ವಿಜಯೋತ್ಸವವನ್ನು ಬಹಳ ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಏನಪ್ಪ ಈ ಕೋರೆಗಾಂವ್ ವಿಜಯೋತ್ಸವ ಅಂತೇಳಿ ಕೆಲವರಿಗೆ ಒಂದು ರೀತಿಯ ಕನ್ಫ್ಯೂಸ್ ಆಗ್ಬೋದು. 1818ನೇ ಇಸ್ವಿ ಜನವರಿ 1ನೇ ತಾರೀಕು ಮಹಾರಾಷ್ಟ್ರದಲ್ಲಿ ಪೇಶ್ವೆ 2ನೇ ಬಾಜಿರಾಯನ ವಿರುದ್ಧವಾಗಿ ಅಲ್ಲಿದ್ದಂಥ ಮಹರ್ ರೆಜಿಮೆಂಟು, 500 ಜನರ ಮಹರ್ ರೆಜಿಮೆಂಟು 28,000 ಬಾಜಿರಾಯನ ಸೈನ್ಯದ ವಿರುದ್ಧ ಹೋರಾಡಿ ಜಯಗಳಿಸಿರ್ತಕ್ಕಂಥ ಒಂದು ಸುದಿನ ಇವತ್ತು. ಸೊ ಈ ಒಂದು ನೆನಪಿನ ಅರ್ಥಕವಾಗಿ ಇವತ್ತು ಏನು ಕೋರೆಗಾಂವ್ ಜಾಗದಲ್ಲಿ ಇವತ್ತು ಲಕ್ಷ ಕೋರೆಗಾಂವ್ ವಿಜಯೋತ್ಸವ ಅನ್ನೋದನ್ನ ಆಚರಣೆ ಮಾಡ್ತಾ ಇದೆ. ಇದನ್ನ ಹೊರಗೆ ತಂದವರು ನಮ್ಮೆಲ್ಲರ ವಿಮೋಚಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಉನ್ನತವಾದ ವಿದ್ಯೆಯನ್ನು ಕಲಿಯಿಲ್ಲ ಅಂತಂದಿದ್ರೆ ಅವರು ಇಂಥ ಒಂದು ಇತಿಹಾಸವನ್ನ ಈ ದೇಶಕ್ಕೆ ಪರಿಚಯಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಇದಕ್ಕೆಲ್ಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ನಾಡಿನ ಜನತೆ, ಇಡೀ ದೇಶದ ಜನತೆ ಬಾಬಾ ಸಾಹೇಬರನ್ನ ಕೊಂಡಾಡ್ತಾರೆ, ಬಾಬಾ ಸಾಹೇಬರ ಸಂವಿಧಾನವನ್ನು ಕೊಂಡಾಡ್ತಾರೆ. ಸಂವಿಧಾನ ಈ ವೇಳೆ ಬಿಎಸ್ಪಿ ತಾಲೂಕು ಅಧ್ಯಕ್ಷ ಪ್ರಕಾಶ್ ಕೇಸಗೋಡು, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಬಿಎಸ್ಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.
ಬಾಂಗ್ಲಾದೇಶದಲ್ಲಿ ಕಳೆದೆರಡು ವರ್ಷಗಳಿಂದ ಹಿಂದೂಗಳು ಹಾಗೂ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವ ಲೈಂಗಿಕ ದೌರ್ಜನ್ಯ, ಹಲ್ಲೆ ಹಾಗೂ ಕೊಲೆ ಪ್ರಕರಣಗಳನ್ನು ಖಂಡಿಸಿ ಜನವರಿ 2ರಂದು ಚನ್ನರಾಯಪಟ್ಟಣದಲ್ಲಿ ಸ್ವಯಂ ಪ್ರೇರಿತ ಬಂದ್ ಹಾಗೂ ಬೃಹತ್ ಜನಜಾಗೃತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವಿಭಾಗ ಕಾರ್ಯದರ್ಶಿ ಮಹಿಪಾಲ್ ಜೈನ್ ತಿಳಿಸಿದ್ದಾರೆ. ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಟ್ಟಣದ 42 ಅಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಗುವುದು ಎಂದು ಮಾಹಿತಿ ನೀಡಿದರು. ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ರಕ್ಷಣೆ ಮಾಡಬೇಕು ಹಾಗೂ ನಮ್ಮ ದೇಶದಲ್ಲಿ ನೆಲೆಸಿರುವ ಬಾಂಗ್ಲಾ ವಲಸಿಗರನ್ನು ಕೂಡಲೇ ವಾಪಸ್ ಕಳುಹಿಸಬೇಕೆಂದು ಆಗ್ರಹಿಸಿ ಹಮ್ಮಿಕೊಳ್ಳಲಾಗುತ್ತಿರುವ ಈ ಹೋರಾಟಕ್ಕೆ ಎಲ್ಲ ಹಿಂದೂ ಪರ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಸಹಕರಿಸಬೇಕೆಂದು ವಿನಂತಿಸಿದರು. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಕಳೆದ 2 ವಾರದಿಂದ ರಾಷ್ಟ್ರ ಮಟ್ಟದಲ್ಲಿ ಅನೇಕ ವಿಚಾರಗಳ ನಡುವೆ ಬಹಳ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತ ಗಲಭೆಯ ವಿಚಾರಗಳು. ಯಾವ ಮಟ್ಟದಲ್ಲಿ ಗಲಭೆ ಆಗ್ತಿದೆ? 1971ರಲ್ಲಿ ನಾವೇ ಹುಟ್ಟಿಸಿದಂತ ಕೂಸು ಇವತ್ತು ನಮ್ಮಿರದನೆ ತಿರುಗಿಬಿದ್ದು ಅಲ್ಲಿರುವಂತಹ ಅಲ್ಪಸಂಖ್ಯಾತರನ್ನ ನಿರಂತರವಾಗಿ ಶೋಷಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶಕ್ಕೆ 2 ಪಾಕಿಸ್ತಾನ ಈ ದೇಶದಿಂದ ವಿಭಜನೆ ಆದಾಗ ಮತದ ಆಧಾರಿತವಾಗಿಯೇ ವಿಭಜನೆ ಆಗಿತ್ತು. ಅದನ್ನ ಜಿನ್ನಾ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಹಿಂದೂ ಅಂಕೆಲಿಯೇ ಹಿಂದೂಸ್ತಾನ್, ಮುಸಲ್ಮಾನ್ ಅಂಕೆಲಿಯೇ ಪಾಕಿಸ್ತಾನ ಅಂತ. ಆದ್ರೆ ಇಲ್ಲಿರುವಂತ ಬಹುಸಂಖ್ಯಾತ ಹಿಂದೂ ಸಮಾಜದ ಎಲ್ಲ ಬಂಧುಗಳು ಏನ್ ಅನ್ಕೊಂಡ್ರು ಅಂತ ಹೇಳಿದ್ರೆ, ನಮ್ಮೊಟ್ಟಿಗೆ ಯಾರು ಬೇಕಾದ್ರೂ ಇರ್ಬೋದು ಅಣ್ಣ ತಮ್ಮಂದ್ರಾಗಿ ಅನ್ನುವಂತ ಮಾನಸಿಕತೆಯಲ್ಲಿ ಇಲ್ಲಿರುವಂತ ಬಹುಸಂಖ್ಯಾತ ಹಿಂದೂ ಸಮಾಜ ಎಲ್ಲರನ್ನ ಒಪ್ಪಿಕೊಳ್ಳುತ್ತೆ. ಆದ್ರೆ ಮತದ ಆಧಾರಿತವಾಗಿ ಮುಸ್ಲಿಂ ಲೀಗನ ಕುತಂತ್ರದ ಭಾಗವಾಗಿ ವಿಭಜನೆ ಆದಂತ ಒಂದು ದೇಶ ಪಾಕಿಸ್ತಾನ. ಆ ಪಾಕಿಸ್ತಾನದಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಇದ್ದಂತ ಜನಸಂಖ್ಯೆ, ಪಶ್ಚಿಮ ಪಾಕಿಸ್ತಾನದಲ್ಲಿದ್ದಂತ ಜನಸಂಖ್ಯೆ ಕ್ರಮೇಣ ಹಿಂದೂ ಜನಸಂಖ್ಯೆ ಕ್ರಮೇಣ ನಶಿಸಿ ಸುದ್ದಿಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ತಾಲೂಕು ಕಾರ್ಯದರ್ಶಿ ರಮೇಶ್ ಬಿಕ್ಕಾ, ಸಮಾಜ ಸೇವಕ ಜಯರಾಮ್ ಹಾಗೂ ಆನಂದ್ ಉಪಸ್ಥಿತರಿದ್ದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ರಸ್ತೆಯಲ್ಲಿರುವ ಹೆಸರಾಂತ ಸಾಕಮಸ್ ಕಾಫಿ ಪುಡಿ ಅಂಗಡಿಯು ತಡರಾತ್ರಿ ಸಂಭವಿಸಿದ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸಂಪೂರ್ಣವಾಗಿ ಭಸ್ಮವಾಗಿದೆ. ಬೆಂಕಿಯ ರಭಸಕ್ಕೆ ಅಂಗಡಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಯಂತ್ರೋಪಕರಣಗಳು ಹಾಗೂ ಕಾಫಿ ಪುಡಿ ದಾಸ್ತಾನು ಸುಟ್ಟು ಕರಕಲಾಗಿದ್ದು, ಮಾಲೀಕರಿಗೆ ಭಾರೀ ನಷ್ಟ ಸಂಭವಿಸಿದೆ. ವಿಷಯ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹರಸಾಹಸಪಟ್ಟು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಿಬ್ಬಂದಿಗಳ ಸಮಯ ಪ್ರಜ್ಞೆಯಿಂದಾಗಿ ಬೆಂಕಿ ಪಕ್ಕದ ಅಂಗಡಿಗಳಿಗೆ ವ್ಯಾಪಿಸುವುದು ತಪ್ಪಿದ್ದು ದೊಡ್ಡ ಮಟ್ಟದ ಅನಾಹುತವೊಂದು ತಪ್ಪಿದಂತಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಒಂದಾದ ಸೋಡಿಗದ್ದೆ ಶ್ರೀ ಮಹಾಸತಿ ದೇವಿಯ ಜಾತ್ರಾ ಮಹೋತ್ಸವವು ಈ ವರ್ಷವೂ ಎಂದಿನಂತೆ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿದ್ದು, ಜನವರಿ 23ರಿಂದ 31ರವರೆಗೆ ಒಟ್ಟು 9 ದಿನಗಳ ಕಾಲ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜಾತ್ರೆಯು ನಡೆಯಲಿದೆ ಎಂದು ಶ್ರೀ ಮಹಾಸತಿ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ದೇವಿದಾಸ ಮುಗೇರ ಅವರು ತಿಳಿಸಿದ್ದಾರೆ. ಪಟ್ಟಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ವರ್ಷ ಸೋಡಿಗದ್ದೆ ಜಾತ್ರೆ ನಡೆಯುವುದಿಲ್ಲ ಎಂಬ ಸುಳ್ಳು ವದಂತಿಗಳು ಹರಡುತ್ತಿವೆ. ಆದರೆ ಅಂತಹ ವದಂತಿಗಳಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಎಂದು ಸ್ಪಷ್ಟಪಡಿಸಿದರು. ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳು ಪ್ರಗತಿಯಲ್ಲಿದ್ದರೂ ಸರ್ಕಾರದ ಅನುಮತಿಯೊಂದಿಗೆ ಎಲ್ಲಾ ಧಾರ್ಮಿಕ ವಿಧಿವಿಧಾನಗಳು, ಹರಕೆಗಳು ಮತ್ತು ವಾರ್ಷಿಕ ಉತ್ಸವಗಳು ಸಾಂಪ್ರದಾಯಿಕವಾಗಿ ಮುಂದುವರಿಯಲಿವೆ ಎಂದು ಅವರು ಭಕ್ತಾದಿಗಳಿಗೆ ಭರವಸೆ ನೀಡಿದರು. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಾದ ವಾಟ್ಸ್ಆಪ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ಗಳಲ್ಲಿ ದೇವಸ್ಥಾನದ ಇತಿಹಾಸ ಮತ್ತು ಪೂಜಾ ವಿಧಿವಿಧಾನಗಳ ಬಗ್ಗೆ ತಪ್ಪು ಮಾಹಿತಿ ಹರಡುತ್ತಿರುವುದು ಆಡಳಿತ ಮಂಡಳಿಯ ಗಮನಕ್ಕೆ ಬಂದಿದೆ. ಇಂತಹ ದಾರಿ ತಪ್ಪಿಸುವ ಕೆಲಸ ಮಾಡುವವರ ವಿರುದ್ಧ ಆಡಳಿತಾಧಿಕಾರಿಗಳು ಹಾಗೂ ಟ್ರಸ್ಟ್ ವತಿಯಿಂದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಯಾಕೆ ಈ ಮಾತಾಡ್ತಿದ್ವಿ ಅಂದ್ರೆ, ಈ ಕೆಲವೊಂದು ವರ್ಷ ಜಾತ್ರೆಯಿಂದ ಕೆಲವೊಂದು ವದಂತಿಗಳು ಹುಟ್ಟಿಕೊಡ್ತೀವಿ. ಏನಂದ್ರೆ ಈ ವರ್ಷ ಜಾತ್ರೆ ಇಲ್ಲ ಅಂತಕ್ಕಂಥ ತುಂಬಾ ಜನ ನಮ್ಗೆ ಕೇಳ್ತಾ ಇದ್ದಾರೆ. ಹಾಗಾಗಿ ಸುಳ್ಳು ವದಂತಿಗಳನ್ನ ಹುಟ್ಟಿಸಿದ್ರಿಂದ ನಾವು ಜಾತ್ರೆ ಯಾವುದೇ ಕಾರಣಕ್ಕೂ ಜಾತ್ರೆ ಪ್ರತಿ ವರ್ಷದಂತೆ ನಡೀತಕ್ಕಂಥದ್ದೇ ನಡೀತದೆ ಹೊರತು ಜಾತ್ರೆ ಇಲ್ಲ ಅಂತಕ್ಕಂಥ ಮಾತನ್ನು ಸುಳ್ಳು ಅಂತ ಹೇಳ್ಬೇಕಂತಕ್ಕಂಥ ಪತ್ರಿಕೆಯಲ್ಲಿ ನಾವು ತಿಳಿಸಬೇಕಾಗಿದೆ. ಆ ರೀತಿಯಾಗಿ ತಿಳಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಜೀರ್ಣೋದ್ಧಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ವಿಚಾರವನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ನಮಗೆ ಸಂತೋಷ ಆಗ್ತದೆ. ಜೀರ್ಣೋದ್ಧಾರ ಪ್ರಕ್ರಿಯೆಯನ್ನು ನಾವು ಸುಮಾರು 6 ತಿಂಗಳ ಹಿಂದೆ ಪ್ರಾರಂಭ ಮಾಡಿದ್ವಿ. ದೇವಸ್ಥಾನವನ್ನ ಅಳೆದು ಹೊಸ ನೂತನ ಶಿಲಾಮಯ ದೇವಸ್ಥಾನವನ್ನ ಮಾಡಬೇಕು ಅಂತ ಹೇಳಿ ಈ ಪ್ರಕ್ರಿಯೆಯಲ್ಲಿ ನಾವು ಧಾರ್ಮಿಕ ವಿಧಿವಿಧಾನವನ್ನೆಲ್ಲ ಪೂರೈಸಿದಂತ ಸಂದರ್ಭದಲ್ಲಿ ಈ ವದಂತಿಗಳು ಹುಟ್ಟಿದೆ. ಆದರೆ ಧಾರ್ಮಿಕ ಕಾರ್ಯಗಳ ಜೊತೆಗೆ ಇದು ಮಾಡ್ತಕ್ಕಂಥದ್ದು ಈ ವರ್ಷ ವಿಶೇಷವಾಗಿ ಏನಂತ ಹೇಳಿದ್ರೆ ಈ ಕಟ್ಟಡ
ಪತ್ರಿಕಾಗೋಷ್ಠಿಯಲ್ಲಿ ಟ್ರಸ್ಟ್ನ ಉಪಾಧ್ಯಕ್ಷ ನಾಗರಾಜ್ ನಾಯ್ಕ, ರಾಜೇಶ್ ಮುಗೇರಾ, ಮಾದೇವ ನಾಯ್ಕ ಸೇರಿದಂತೆ ಟ್ರಸ್ಟ್ನ ಪ್ರಮುಖ ಸದಸ್ಯರು ಉಪಸ್ಥಿತರಿದ್ದರು. ಭೀಮಾ ಕೋರೆಗಾಂವ್ ಯುದ್ಧವು ಕೇವಲ ಒಂದು ಯುದ್ಧವಲ್ಲ, ಅದು ವಿದ್ಯೆ, ಸಮಾನತೆ, ಸ್ವಾಭಿಮಾನ ಮತ್ತು ಆತ್ಮಗೌರವಕ್ಕಾಗಿ ನಡೆದ ಮಹಾನ್ ಹೋರಾಟ. ಇತಿಹಾಸದ ಪುಟಗಳಲ್ಲಿ ಮುಚ್ಚಿಡಲ್ಪಟ್ಟಿದ್ದ ಈ ಐತಿಹಾಸಿಕ ವಿಜಯವನ್ನು ನಾವೆಲ್ಲರೂ ಸಂಭ್ರಮಿಸೋಣ ಎಂದು ಪುರಸಭೆ ಸದಸ್ಯ ಡಿ ಪ್ರೇಮ್ ಕುಮಾರ್ ಕರೆ ನೀಡಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೆಆರ್ಪೇಟೆ ಛಲವಾದಿ ಮಹಾಸಭಾ ವತಿಯಿಂದ ಆಯೋಜಿಸಲಾಗಿದ್ದ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ವಿಜಯಸ್ತಂಭದ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಅವರು ಮಾತನಾಡಿದರು. 1818ರಲ್ಲಿ ನಡೆದ ಯುದ್ದದಲ್ಲಿ ಕೇವಲ 100 ಮಹರ್ ಸೈನಿಕರು ಪೇಳ್ವೆಗಳ 28,000 ಬೃಹತ್ ಸೈನ್ಯವನ್ನು ಮಣಿಸಿ ವಿಜಯ ಸಾಧಿಸಿದ ಘಟನೆಯನ್ನು ನೆನಪಿಸಿದ ಅವರು ಈ ನೈಜ ಇತಿಹಾಸವನ್ನು ಡಾ ಬಿಆರ್ ಅಂಬೇಡ್ಕರ್ ಅವರು ಹೊರಜಗತ್ತಿಗೆ ಪರಿಚಯಿಸಿದರು. ಈ ಹೋರಾಟವು ಅಸ್ಪೃಶ್ಯರ ಇತಿಹಾಸದಲ್ಲಿ ಒಂದು ಸ್ಫೂರ್ತಿಯ ಸಂಕೇತವಾಗಿದೆ. ಈ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರು ಪ್ರತಿ ವರ್ಷ ಜನವರಿ 1ರಂದು ವಿಜಯಸ್ತಂಭಕ್ಕೆ ಭೇಟಿ ನೀಡಿ ಗೌರವ ಸಲ್ಲಿಸುತ್ತಿದ್ದರು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಛಲವಾದಿ ಮಹಾಸಭಾದ ತಾಲೂಕಾಧ್ಯಕ್ಷ ಉಚ್ಚನಳ್ಳಿ ನಟರಾಜು ಅವರು, ನಾವು ವರ್ಷಗಳಿಂದ ವಿಜಯೋತ್ಸವ ಮತ್ತು ಜಯಂತಿಗಳನ್ನು ಆಚರಿಸುತ್ತಿದ್ದೇವೆ. ಆದರೆ ಶೋಷಿತ ಸಮುದಾಯವು ಇನ್ನೂ ಸಂಪೂರ್ಣವಾಗಿ ಮೌಢ್ಯದಿಂದ ಹೊರಬಂದಿಲ್ಲ ಮತ್ತು ಅಗತ್ಯವಾದ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸಿಕೊಂಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಪೇಶ್ವೆ ಸೈನಿಕರ ವಿರುದ್ಧ ಹೋರಾಟ ಮಾಡಿ ಜಾತಿ ವ್ಯವಸ್ಥೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಕೇವಲ 500 ಮಹಾರ್ ಸೈನಿಕರು ಜಾತಿಯ ವ್ಯವಸ್ಥೆಯನ್ನು ಹೋಗಲಾಡಿಸಬೇಕು ಅಂತ ಹೇಳಿ ಯುದ್ಧವನ್ನು ಮಾಡಿ ವಿಜಯವಾಗಿ ಅವತ್ತು ಒಂದು ಸ್ತಂಭವನ್ನು ನಿರ್ಮಾಣ ಮಾಡಿದ ದಿವಸವನ್ನು ಇವತ್ತು ನಾವು ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಎಲ್ಲ ನಮ್ಮ ರಾಜ್ಯಾದ್ಯಂತ ದೇಶಾದ್ಯಂತ ಆಚರಿಸ್ತಾ ಇದ್ದೀವಿ. ಆ ಒಂದು ಹೊಸ ವರ್ಷದ ಶುಭಾಶಯಗಳ ಜೊತೆಗೆ ನಮ್ಮೆಲ್ಲರ ನಾಯಕರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನ್ಕೊಳ್ತಾ ಇವತ್ತು ಭೀಮಾ ವಿಜಯೋತ್ಸವವನ್ನು ಕೋರೆಗಾಂವ್ ವಿಜಯೋತ್ಸವ ಆಚರಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಶುಭಾಶಯಗಳನ್ನು ಮಗದೊಮ್ಮೆ ತಮ್ಮೆಲ್ಲರಿಗೂ ಹೇಳೋದ್ರ ಮುಖಾಂತರ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚಿರುಣಿಯಾಗಿ ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಕಾರ್ಯಕ್ರಮದಲ್ಲಿ ದಲಿತ ಹಿರಿಯ ಮುಖಂಡ ಸೋಮಸುಂದರ್, ರಾಜ್ಯ ಉಸ್ತುವಾರಿ ಮಾಂಬಳ್ಳಿ ಜಯರಾಮ್, ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಸೇನೆಯ ಜಿಲ್ಲಾ ಉಪಾಧ್ಯಕ್ಷ ಕಾಂತರಾಜು ಸೇರಿದಂತೆ ಹರಿಹರಪುರ, ನರಸಿಂಹ, ಬೇಮನಹಳ್ಳಿ, ವೀರಭದ್ರ ಮತ್ತು ವಿವಿಧ ಗ್ರಾಮಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೂಲಿ ಕಾರ್ಮಿಕರಿಗೆ ಲಕ್ಷಾಂತರ ರೂಪಾಯಿ ವಂಚನೆ, ಡಿಕೆಶಿ ಅಭಿಮಾನಿ ಬಳಗದ ಅಧ್ಯಕ್ಷನ ವಿರುದ್ಧ ಗಂಭೀರ ಆರೋಪ, ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಜಿಲ್ಲೆಗೆ ಮೂಲಸೌಕರ್ಯಗಳ ಕೊರತೆ, ಸಮಗ್ರ ಪಟ್ಟಿ ಮಾಡಿ ಕೇಂದ್ರದ ಗಮನ ಸೆಳೆಯುವೆ, ಮಾಜಿ ಸಚಿವ ರೇವಣ್ಣ ಭರವಸೆ. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ, ಕಳೆದ ವರ್ಷದಲ್ಲಿ ಅಪಘಾತದಿಂದ 200ಕ್ಕೂ ಅಧಿಕ ಸಾವು, ರಸ್ತೆ ಸುರಕ್ಷತೆ ಪಾಲಿಸುವಂತೆ ಜಿಲ್ಲಾಧಿಕಾರಿ ಕರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.